ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ದೇವಾನಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ಭಾನುವಾರ ಆರಾಧನೆಗೋಸ್ಕರ ಕರ್ತನೇ ಎಲ್ಲ ನಿನ್ನ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸ್ತೇವೆ. ಕರ್ತನೇ, ನಿನ್ನ ಸನ್ನಿಧಿಯಲ್ಲಿ ನಾವು ಇದ್ದೇವೆ ಸ್ವಾಮಿ. ಸಮಯದಲ್ಲಿ ನಿನ್ನ ಜೀವವುಳ್ಳ ವಾಕ್ಯವನ್ನು ಓದ್ತೇವೆ ಸ್ವಾಮಿ. ಸಮಯದಲ್ಲಿ ಕರ್ತನೇ, ನಿನ್ನ ವಾಕ್ಯದಲ್ಲಿ ಜೀವ ಉಂಟು. 105 ಕೀರ್ತನೆ. ಯೆಹೋವನಿಗೆ ಕೃತಜ್ಞ ಸ್ತುತಿ ಮಾಡಿರಿ, ಆತನ ನಾಮವನ್ನು ಮಹತ್ವವನ್ನು ವರ್ಣಿಸಿರಿ. ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯನೆಲ್ಲ ಧ್ಯಾನಿಸಿರಿ. ಹೌದು ಕರ್ತನೇ, ನೀನು ಮಾಡಿದ ಅದ್ಭುತ ನಮ್ಮ ಜೀವಿತದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ ಸ್ವಾಮಿ. ಏಕೆ ನೀನು ಒಳ್ಳೆಯವನಾಗಿದ್ದೆ ಕರ್ತನೇ. ಯಾವಾಗಲೂ ನಿನಗೆ ಕೃತಜ್ಞ ಸ್ತುತಿ ನಾವು ಮಾಡ್ತೇವೆ. ನೀನು ಮಾಡಿದ ಉಪಕಾರ ಒಂದನ್ನು ಮರೆಯದೆ ಕರ್ತನೇ, ನಿನಗೆ ಕೊಂಡಾಡ್ತೇವೆ ಕರ್ತನೇ. ನಿನ್ನ ನಾಮವನ್ನು ಮೇಲೆತ್ತುತ್ತೇವೆ, ಘನಪಡಿಸ್ತೇವೆ ಕರ್ತನೇ. ಕರ್ತನೇ, ನಾವು ಮಾಡಿದ ಆರಾಧನೆ ಸ್ತುತಿಯಲ್ಲಿ ನಿನಗೆ ಮಹಿಮೆ ಆಗಬೇಕು ತಂದೆ. ನಿನಗೆ ಸ್ತೋತ್ರಪ್ಪ ಕರ್ತನೇ. ನಾವು ಸ್ತುತಿ ಆರಾಧನೆ ಮಾಡುವಾಗ ಕರ್ತನೇ, ನಿನ್ನ ಮಕ್ಕಳಿಗೆ ನೀನು ಮುಟ್ಟಬೇಕು. ಅವರಿಗೆ ಬಿಡುಗಡೆ ಯಾವ ಭಾಗದಲ್ಲಿ ಬಿಡುಗಡೆ ಬೇಕು ಆ ಭಾಗದಲ್ಲಿ ಬಿಡುಗಡೆ ಕೊಡು ಕರ್ತನೇ. ಆಗ್ಬೋದು ಸ್ವಭಾವದಲ್ಲಿ, ಹಳೆಯ ಸ್ವಭಾವದಲ್ಲಿ ಬಿಡುಗಡೆ ಬೇಕು, ನೀನು ಬಿಡುಗಡೆ ಕೊಡಬೇಕು. ಆರಾಧನೆ ಸ್ತುತಿ ಮಾಡುವಾಗ ಕರ್ತನೇ, ನಿನ್ನ ಆಶೀರ್ವಾದದಿಂದ ತುಂಬಿಸೋರಿಗೆ ಕರ್ತನೇ, ಸ್ವಸ್ಥತೆ ಆಗಬೇಕು, ಅವರಿಗೆ ಸ್ವಸ್ಥತೆ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೇ. ತಂದೆ ನಿನಗೆ ಸ್ತೋತ್ರ. ಏಕೆ ಆರಾಧನೆಗೆ ನೀನು ಒಬ್ಬನು ಯೋಗ್ಯನು, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು ನೀನು ಒಬ್ಬನು ಆಗಿದೆ ಕರ್ತನೇ. ಕರ್ತನೇ, ನಾವು ಸೇರಿ ಮಾಡಿದ ಆರಾಧನೆಯಲ್ಲಿ ಕರ್ತನೇ, ಆತ್ಮದಿಂದಲೂ ಸತ್ಯದಿಂದಲೂ ಮಾಡಿದ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಬೇಕು, ನೀನು ಸಂತೋಷ ಆಗಬೇಕು ಕರ್ತನೇ. ನಿನಗೆ ಸಂತೋಷ ಆಗಬೇಕು, ನಾವೆಲ್ಲ ನಿನ್ನ ಪ್ರಸನ್ನತೆ ಅನುಭವ ಮಾಡಬೇಕು ಕರ್ತನೇ. ತಂದೆ ನಿನಗೆ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್. ನಾವು ಈ ಸಮಯದಲ್ಲಿ ಆರಾಧಿಸುವ ನಮ್ಮ ತಂದೆಯಾದ ದೇವರಿಗೆ ಆರಾಧಿಸುವ ಮನಪೂರ್ವಕವಾಗಿ ಆ ಪರಿಶುದ್ಧ ದೇವರಿಗೆ ನಾವು ಆರಾಧಿಸುವ. ಪರಿಶುದ್ಧ ದೇವರು ನೀತಿವಂತನೊಬ್ಬನ ಆರಾಧನೆ ಮಾಡಲಿಕ್ಕೆ ಸಕ್ತನಾಗಿದ್ದಾನೆ. ನಾವು ನೀತಿವಂತರಾಗಿ ನಾವು ಮಾಡಿದ್ದಾನೆ. ಯಾರ್ಯಾರು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೆ ಅವರು ನೀತಿವಂತರಾಗಿದ್ದಾರೆ. ಆ ಪರಿಶುದ್ಧ ದೇವರಿಗೆ ನಾವು ಎಲ್ಲರೂ ಸೇರಿ ಒಂದೇ ಮನಸ್ಸಿಂದ ಆತನಿಗೆ ಆರಾಧಿಸುವ, ಸ್ತುತಿಸುವ, ಘನಪಡಿಸುವ ಆತನ. ಎಸ್ जीविताचो आस्रो म्हाका रक्तालो गवळीचो, म्हज्या जिविताचो आस्रो म्हाका रक्तालो गवळीचो. धनवान वैभवान भरलो आसलो, महिमेक योग्य तुवें गॉड. धनवान वैभवान भरलो आसलो, महिमेक योग्य तुवें गॉड. अर्गा आराधन तुका, अर्गा आराधन पा, अर्गा आराधन देवा, अर्गा आराधन पा, अर्गा आराधन तुका, अर्गा आराधन पा, अर्गा आराधन देवा. Glory, glory, glory. Samya tuka महिमा दोनो. तुझी उपस्थिती आमच्या मध्ये करता सोम्या. Kurpa lovely Bianca. Jezurai muzo zalo moche bor, kasli spiran matana.
गीताच्या हरी गीता स्तुती करू खगळसिता ಈ ಸಮಯ ಬೇಂಗೆಲ್ಲೋ ಸೋಡು ಕರೆದವನ ಸಹ ಆమె ವರ್ಣಿಸ್ತಾ ಸಮಯ ತುಕ आराधन तुका अर्घा आराधन अर्घा आराधन देवा अर्घा आराधन बाबा अर्घा आराधन तुका अर्घा आराधन अर्घा आराधन देवा अर्घा आराधन बाबा अर्घा आराधन तुका अर्घा आराधन आराधन बाबा अर्घा आराधन तुका अर्घा आराधन अर्घा आराधन देवा ग्लोरी 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 ತಂದೆ ನಿಂಗೆ ಮಹಿಮೆ 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 ಮಹಿಮೆಗೆ ಯೋಗ್ಯನಾಗು ನೀನಾಗಿದೆ ಸ್ವಾಮಿ ಸ್ತೋತ್ರಪ್ಪ ನಿನ್ನ ಪ್ರಸನ್ನತೆ ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ಕರ್ತನೆ ದೇವ ರಾಜ್ಯಾಧಿರಾಜನೇ ಸ್ತೋತ್ರ ಕರ್ತನೆ ನಿನ್ನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ನೀನು ಮುಟ್ಟುತ್ತಾ ಇದ್ದ ಕರ್ತನೆ ನಿನ್ನ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದ ಸುರಿಮಳೆಯನ್ನು ಸುರಿಸ್ತಾ ಇದ್ದೆ ತಂದೆ ನಿನಗೆ ಸ್ತೋತ್ರ ಕರ್ತನೆ ರಾಜ್ಯಾಧಿರಾಜನೇ ಸ್ತೋತ್ರ ಹಲ್ಲೆಲೂಯಾ Hallelujah. Thank you, Lord. Thank you, Jesus. Hallelujah. Oh, riba shadalaba. Oh, glory, 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 glory. Mahime. Hallelujah. प्रभु का धन्यवाद करूंगा उसकी संगति में सदा रहूंगा साथ चलूंगा मैं जय जरूर पाऊंगा साथ चलूंगा मैं जय जरूर पाऊंगा प्रभु का धन्यवाद करूंगा प्रभु का धन्यवाद करूंगा ना देगी मुझे दुनिया को मिले कोई सुख और शांति ना देगी मुझे दुनिया को मिले कोई सुख और शांति मेरे यीशु के साथ धन्य संगति में सदा मिलेगी खुशी मुझको मेरे यीशु के साथ धन्य संगति में सदा मिलेगी खुशी मुझको प्रभु का धन्यवाद करूंगा उसकी संगति में सदा रहूंगा साथ चलूंगा मैं जय जरूर पाऊंगा साथ चलूंगा मैं जय जरूर पाऊंगा प्रभु का धन्यवाद करूंगा प्रभु का धन्यवाद करूंगा मेरी जिंदगी की हर परेशानी में खुल जाता है आशा का मेरी जिंदगी की हर परेशानी में खुल जाता है आशा का कभी ना डरूंगा कभी ना हटूंगा चाहे जान भी देना पड़े कभी ना डरूंगा कभी ना हटूंगा चाहे जान भी देना पड़े प्रभु का धन्यवाद करूंगा ಸ್ತೋತ್ರಪ್ಪ उसकी संगति में सदा रहूंगा साथ चलूंगा मैं जय जरूर पाऊंगा साथ चलूंगा मैं जय जरूर पाऊंगा प्रभु का धन्यवाद करूंगा प्रभु का धन्यवाद करूंगा कितना अच्छा है वो कितना धन्य है वो यीशु ही मेरे जीवन का साथी कितना अच्छा है वो कितना धन्य है वो यीशु ही मेरे जीवन के साथी मेरी
धन्यवाद करूंगा, प्रभु का धन्यवाद करूंगा, प्रभु का धन्यवाद करूंगा. ಆತನಿಗೆ ಯಾವಾಗಲೂ ಸ್ತುತಿಸುವ ಆರಾಧಿಸುವ ನಾವು ನಮ್ಮ ದೇವರಿಗೆ ನಾವು ಯಾವಾಗಲೂ ಆತನು ಮಾಡಿದ ಉಪಕಾರವನ್ನು ಮರೆಯದ ಆತನಿಗೆ ಕೃತಜ್ಞತೆ ನಾವು ಮಾಡುವರಾಗಿದ್ದೇವೆ. ದೇವರ ಮಕ್ಕಳು ಯಾವಾಗಲೂ ಆತನಿಗೆ ಕೃತಜ್ಞತೆ ಮಾಡಬೇಕು, ಆತನು ಮಾಡಿದ ಉಪಕಾರ. ಏಕೆಂದರೆ ನಮಗೆ ಆತನು ಜೀವಂತ ಇಟ್ಟಿದ್ದಾನೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ, ಆತನು ನಮ್ಮನ್ನು ನಡೆಸ್ತಾ ಇದ್ದಾನೆ, ಬೆಳಕಾಗಿ ನಡೆಸ್ತಾ ಇದ್ದಾನೆ. ಅಪ್ಪ ತಂದೆ ನಿನಗೆ ಸ್ತೋತ್ರ. ಅಪ್ಪ ನೀನು ಒಳ್ಳೆಯವನಾಗಿದೆ ಕರ್ತನೇ. ಸತ್ಯವು ತಿಳಿರಿ, ಸತ್ಯ ನಿಮಗೆ ಬಿಡುಗಡೆ ಆಗುವುದು. ಹೌದು ಕರ್ತನೇ, ನಿನ್ನ ಮಕ್ಕಳಿಗೆ ಸತ್ಯವನ್ನು ಪ್ರಕಟಪಡಿಸಿ ನೀನು ಬೆಳಕಲ್ಲಿ ನಡೆಸ್ತಾ ಇದ್ದೀಯಪ್ಪ. ಸ್ತೋತ್ರಪ್ಪ ತಂದೆ ನಿನಗೆ ಸ್ತೋತ್ರ ಕರ್ತನೇ. ಅಪ್ಪ ನೀನು ಒಳ್ಳೆಯವನಾಗಿದೆ ಕರ್ತನೇ. ಎಸ್ ಎಸ್ ಓ ಗ್ಲೋರಿ 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 ಗ್ಲೋರಿ. ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ನಿನಗಾಗಿ ನಾನು ಜೀವಿಸುವೆ, ನಿನ್ನನ್ನೇ ನಾನೆಂದು ಪ್ರೀತಿಸುವೆ. ನಿನಗಾಗಿ ನಾನು ಜೀವಿಸುವೆ, ನಿನ್ನನ್ನೇ ನಾನೆಂದು ಪ್ರೀತಿಸುವೆ. ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ನಾ ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ಆತ್ಮಗಳ ಭಾರ ನನಗೆ ನೀಡಯ್ಯ, ಅಭಿಷೇಕದಿಂದ ನನ್ನ ತುಂಬಿಸಯ್ಯ. ಆತ್ಮಗಳ ನನಗೆ ನೀಡಯ್ಯ, ಅಭಿಷೇಕದಿಂದ ನನ್ನ ತುಂಬಿಸಯ್ಯ. ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ನಾ ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ನಿನ್ನಂತೆ ನನ್ನನ್ನು ಮಾರ್ಪಡಿಸು, ನನ್ನನ್ನೇ ನಿನಗಾಗಿ ಬೇಡುವೆನು. ನಿನ್ನಂತೆ ನನ್ನನ್ನು ಮಾರ್ಪಡಿಸು, ನನ್ನನ್ನೇ ನಿನಗಾಗಿ ಬೇಡುವೆನು. ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ಹೌದು ಸ್ವಾಮಿ, ನಾ ಬದುಕಿದರು ನಿನಗಾಗಿ, ನಾವು ಸತ್ತರು ನಿನಗಾಗಿ. ಸತ್ತರು ನಿನಗಾಗಿಯೇ. ನಾ ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ನಿನಗಾಗಿ ನಾನು ಜೀವಿಸುವೆ, ನಿನ್ನನ್ನೇ ನಾನೆಂದು ಪ್ರೀತಿಸುವೆ. ನಿನಗಾಗಿ ನಾನು ಜೀವಿಸುವೆ, ನಿನ್ನನ್ನೇ ನಾನೆಂದು ಪ್ರೀತಿಸುವೆ. ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ನಾ ಬದುಕಿದರು ನಿನಗಾಗಿಯೇ, ಸತ್ತರು ಯೇಸುವಿಗಾಗಿ. ನಾ ಬದುಕಿದರು ಯೇಸುವಿಗಾಗಿಯೇ,
ಯೇಸುವಿಗಾಗಿಯೇ ನಾ ಬದುಕಿದರು ಯೇಸುವಿಗಾಗಿಯೇ ಸತ್ತರು ಯೇಸುವಿಗಾಗಿಯೇ ಬದುಕಿದರು ಯೇಸುವಿಗಾಗಿಯೇ ಸತ್ತರು ಯೇಸುವಿಗಾಗಿಯೇ. ಹೌದು ಸ್ವಾಮಿ, ನಾವು ಈ ಲೋಕದಲ್ಲಿ ಬದುಕಿದರು ಯೇಸುಗಾಗಿ, ಸತ್ತರು ಯೇಸುಗಾಗಿ. ಪೌಲನು ಫಿಲಿಪ್ಪಿಯರ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, ಹೌದು ನಾನು ಬದುಕುತ್ತಿದೆ ಎಂದರೆ ನನಗೆ ಅದು ಲಾಭವೇ, ಸಾಯುವುದೆಂದರೆ ಅದು ಕೂಡ ಲಾಭವೇ ನನಗೆ. ಹೌದು ಸ್ವಾಮಿ, ಎರಡೂ ನಮಗೆ ಲಾಭವಾಗಿದೆ ಕಥನೆ. ಏಕೆಂದರೆ ನಾವು ಎಲ್ಲಿಂದ ಬಂದಿದ್ದೇವೆ, ಎಲ್ಲಿ ಹೋಗ್ತೇವೆ ನಮಗೆ ಚೆನ್ನಾಗಿ ಗೊತ್ತುಂಟು. ಯೇಸು ಹೇಳ್ತಾನೆ, ನನಗೆ ಚೆನ್ನಾಗಿ ಗೊತ್ತುಂಟು. ಇವತ್ತು ನಮ್ಮ ಕೂಡ ನಾವು ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗ್ತೇವೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ತಂದೆ ನಿನಗೆ ಸ್ತೋತ್ರ ಕಥನೆ. ಹಲ್ಲೆಲೂಯಾ. ಶರೀರದಿಂದ ಹುಟ್ಟಿದ ಶರೀರವೇ, ಆತ್ಮದಿಂದ ಹುಟ್ಟಿದವನು ಆತ್ಮವೇ ಆಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಸ್ ಲಾರ್ಡ್. ಓ ಗ್ಲೋರಿ 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 ಗ್ಲೋರಿ. ಓ ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿ, ಓ ಕಥನೆ ನಮ್ಮ ಮಧ್ಯದಲ್ಲಿ ಉಂಟು ಕಥನೆ. ಅಪ್ಪಾ ನಿನ್ನ ಅಭಿಷೇಕ, ಓ ಗ್ಲೋರಿ ಗ್ಲೋರಿ. ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು యేసయ్య. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ಹೆಸರೊಂದೇ ಸಾಕು యేసయ్య. యేసయ్య యేసయ్ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. యేసయ్య ಪಾ ತುಂಬಿಸು, ನನ್ನ ಮಕ್ಕಳಿಗೆ ಪ್ರಸನ್ನತೆ ತುಂಬಿಸು. ಪ್ರಸನ್ನತೆ ಒಂದೇ ಸಾಕಯ್ಯ, ಪ್ರಸನ್ನತೆ ಒಂದೇ ಸಾಕಯ್ಯ. ನಿನ್ನ ಹೆಸರೊಂದೇ ಸಾಕು యేసయ్య. ಪ್ರಸನ್ನತೆ ಒಂದೇ ಸಾಕಯ್ಯ, ಹೆಸರೊಂದೇ ಸಾಕು యేసయ్య. ಕರುಡಾಗಿ ಇರುವ ಭೂಮಿಯಿಂದ ಜೀವದ ಮೂಲತೆ ಹುಟ್ಟಿಸುವ ಮರುಭೂಮಿಯಾದ ನನ್ನ ಬಾಳಿನಲ್ಲಿ ಪ್ರೇಮದ ಕಾರಂಜಿ ಉಕ್ಕಿಸುವ ಕರುಡಾಗಿ ಇರುವ ಭೂಮಿಯಿಂದ ಜೀವದ ಮೂಲತೆ ಹುಟ್ಟಿಸುವ ಮರುಭೂಮಿಯಾದ ನನ್ನ ಬಾಳಿನಲ್ಲಿ ಪ್ರೇಮದ ಕಾರಂಜಿ ಉಕ್ಕಿಸುವ యేసయ్య. యేసయ్ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. యేసయ్య యేసయ్ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ಪ್ರಸನ್ನತೆ ಒಂದೇ ಸಾಕಯ್ಯ, ಹೆಸರೊಂದೇ ಸಾಕು యేసయ్య. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ಹೆಸರೊಂದೇ ಸಾಕು యేసయ్ಯ. ಗ್ಲೋರಿ 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 ಗ್ಲೋರಿ. ಓ ತಂದೆ ನಿನಗೆ ಸ್ತೋತ್ರ. ನಿನ್ನ ಮಹಿಮೆ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಉಂಟು. ನಿನ್ನ ಮಹಿಮೆ ಕಥನೆ ದೇವ, ಒಬ್ಬೊಬ್ಬರಿಗೆ ನೀನು ಮುಟ್ಟುತ್ತಾ ಇದ್ದ ಕಥನೆ, ಸಮಾಜದ ಕಥನೆ. ಓ ಕೇಕೆ ನೀನು ಚಲಿಸ್ತಾ ಇದ್ದೀನಿ ನಮ್ಮದಲ್ಲಿ. ಗ್ಲೋರಿ ಗ್ಲೋರಿ ಗ್ಲೋರಿ.
ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಅಪ್ಪ ನಿನ್ನ ಪ್ರಸನ್ನತೆಯನ್ನು ಸುರಿಸು ನಿನ್ನ ಮಕ್ಕಳ ಮೇಲೆ ನಿನ್ನ ಮಕ್ಕಳ ಮೇಲೆ ನಿನ್ನ ಪ್ರಸನ್ನ ಸುರಿಸು ಒಬ್ಬೊಬ್ಬರ ಮೇಲೆ ತುಂಬಿಸು ಅವರಿಗೆ ನಿನ್ನ ಅಭಿಷೇಕದಿಂದ ತುಂಬಿಸು ಸಾಕು ಏಸಯ್ಯ ಪ್ರಸನ್ನತೆ ಒಂದೇ ಸಾಕಯ್ಯ ಹೆಸರೊಂದೇ ಸಾಕು ಏಸಯ್ಯ 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 ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ಪ್ರಸನ್ನತೆ ಒಂದೇ ಸಾಕಯ್ಯ ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಪ್ರಸನ್ನತೆ ಒಂದೇ ಸಾಕಯ್ಯ ಹೆಸರೊಂದೇ ಸಾಕು ಏಸಯ್ಯ ಪ್ರಸನ್ನತೆ ಒಂದೇ ಸಾಕಯ್ಯ ಹೆಸರೊಂದೇ ಸಾಕು ಏಸಯ್ಯ 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 ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ತಂದೆ ಏಸಯ್ಯ ನಿನ್ನ ಮಕ್ಕಳ ಮೇಲೆ ಪ್ರಸನ್ನತೆ ತುಂಬಿಸುತ್ತಾನೆ ಈ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆ ಹುಕ್ಕಿ 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 ಹೋಗ್ತಾ ಉಂಟು ತಂದೆ ಸ್ತೋತ್ರಪ್ಪ ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ
ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ತಂದೆ ನಿನಗೆ ಸ್ತೋತ್ರಪ್ಪ ರಾಜಾದಿರಾಜನೇ ಸ್ತೋತ್ರ ಕರ್ತನೇ ನಿನಗೆ ಸ್ತೋತ್ರ ಓ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರಪ್ಪ ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ ನಿನ್ನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಕತೆ ನಿನ್ನ ಪ್ರಸನ್ನತೆ ತುಂಬಿಸಿದ ಕತನೆ ದೇವ ಒಬ್ಬೊಬ್ಬರಿಗೆ ಕತೆ ನೀನು ಮುಟ್ಟಿದ್ದಕ್ಕೆ ಸ್ತೋತ್ರ ಏಕೆಂದೇ ಕತನೆ ನೀನು ಮಹಿಮೆ ಹೊಂದಿದ್ದ ಕತೆ ನಿನ್ನ ಮಕ್ಕಳ ಮುಖಾಂತರ ಆತ್ಮದಿಂದಲೂ ಸತ್ಯದಿಂದಲೂ ಮಾಡಿದ ಆರಾಧನೆ ನೀನು ಮಹಿಮೆ ಹೊಂದಿದ್ದ ಕತನೆ ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದೆ ಕತನೆ ಕರ್ತನೆ ನೀನು ಆರಾಧನೆಗೆ ಯೋಗ್ಯನಾಗಿದೆ ಕತನೆ ನೀನು ಮಹಿಮೆಗೆ ಯೋಗ್ಯನಾಗಿದೆ ನೀನು ಒಬ್ಬನು ಮಾತ್ರ ಯೋಗ್ಯನೇ ಕತನೆ ಘನಕ್ಕೆ ಯೋಗ್ಯನು ಮಾನಕ್ಕೆ ಯೋಗ್ಯನು ಕತನೆ ಗೌರವಕ್ಕೆ ಯೋಗ್ಯನು ಘನತೆಗೆ ಯೋಗ್ಯನು ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ ಕತನೆ ಒಂದೇನಿಗೆ ಸ್ತೋತ್ರ ಎಲ್ಲ ಘನ ಎಲ್ಲ ಮಾನ ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ ಆಮೆನ್. ಪ್ರಿಯರೇ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ನಮ್ಮ ತಂದೆಯಾದ ದೇವರಿಗೆ ನಾವು ಆತ್ಮನಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಿದ್ದೇವೆ. ಎಲ್ಲಿ ಸ್ತುತಿಯ ಆರಾಧನೆ ಉಂಟು ಅವರ ಮಧ್ಯದಲ್ಲಿ ನಮ್ಮ ದೇವರಿದ್ದಾನೆ. ಏಕೆಂದರೆ ದೇವರು ಏನು ಬಯಸ್ತಾನೆ, ದೇವರ ಮಕ್ಕಳು ಆತ್ಮನಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ಸ್ತುತಿಯ ಆರಾಧನೆ ಮಾಡುವಾಗ ಬಿಡುಗಡೆ ಆಗ್ತದೆ, ಸ್ವಸ್ಥತೆ ಆಗ್ತದೆ, ದೇವರ ಆಶೀರ್ವಾದ ಬರ್ತದೆ. ಈ ಸಮಯದಲ್ಲಿ ನಾವು ಸೇರಿ ನಮ್ಮ ತಂದೆಯಾದವರು ಸ್ತುತಿ ಆರಾಧನೆ ಮಾಡಿದ್ದೀವಿ. ಅದಕ್ಕೋಸ್ಕರ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ದೇವರಿಗೆ ಸ್ತೋತ್ರವಾಗಲಿ, ತಂದೆ ದೇವರಿಗೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯ, ಜೀವವುಳ್ಳ ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗ್ತೇವೆ. ಈ ಸಮಯದಲ್ಲಿ ದೇವರ ವಾಕ್ಯ, ಜೀವವುಳ್ಳ ವಾಕ್ಯ ನಾವು ಎಷ್ಟು ಕೇಳ್ತೇವೆ ನಂಬಿಕೆಯು ಹೆಚ್ಚಾಗ್ತದೆ. ನಿಮ್ಮ ನಂಬಿಕೆ ಹೆಚ್ಚಾಗ್ತದೆ. ಯಾವಾಗ ನಿಮ್ಮ ನಂಬಿಕೆ ಹೆಚ್ಚಾಗ್ತದೆ ಆಗ ನಿಮಗೆ ಬಿಡುಗಡೆ ಆಗ್ತದೆ, ನಿಮಗೆ ಆತ್ಮದಲ್ಲಿ ಬೆಳೆಯಲಿಕ್ಕೆ ಆಗ್ತದೆ, ಕ್ರಿಸ್ತನನ್ನು ಕಂಡುಕೊಳ್ಳಲಿಕ್ಕೆ ಆಗ್ತದೆ, ಸತ್ಯದ ಪರಿಜ್ಞಾನ ಹೊಂದಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ನೇರವಾಗಿ ನಾವು ವಾಕ್ಯದ ಭಾಗಕ್ಕೆ ಹೋಗುವ. ಹಿಬ್ರಿಯ ಪುಸ್ತಕದಲ್ಲಿ ನಾವು 11ರಲ್ಲಿ 5ನೇ ವಾಕ್ಯವನ್ನು ನಾವು ಧ್ಯಾನಿಸುವ. ಅಲ್ಲಿ ಹನೋಕನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಹಳೆಯ ಒಡಂಬಡಿಕೆಯಲ್ಲಿ ಹನೋಕ, ಆತನು ನೋಹೆಗಿಂತ ಮೊದಲು ಬಂದವನು. ಅನೋಕನ ವಿಷಯದಲ್ಲಿ ಬರೆಯಲ್ಪಡಬೇಕಾದರೆ ಅದರಲ್ಲಿ ನಾವು ತುಂಬ ಕಲೀಲಿಕ್ಕೆ ಉಂಟು, ನಿಮಗೆ ಮತ್ತು ನಮಗೆ ಕಲೀಲಿಕ್ಕೆ ಉಂಟು. ಅದರಲ್ಲಿ ಅಲ್ಲಿ ಸತ್ಯವೇದ ಹೇಳ್ತದೆ, ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟಿದ್ದು. ಹನೋಕನು ಮರಣವನ್ನು ಅನುಭವ ಮಾಡಲಿಲ್ಲ, ಮರಣ ಹೊಂದಲಿಲ್ಲ. ಆತನು, ಸತ್ಯವೇದ ಹೇಳ್ತದೆ, ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟಿದ್ದಾನೆ, ಮೇಲೆ ಹೋಗಿದ್ದಾನೆ ಆತನು. ಸತ್ಯವೇದ ಹೇಳ್ತದೆ ಒಯ್ಯಲ್ಪಟ್ಟಿತು ನಂಬಿಕೆಯಿಂದಲೇ, ಹೇಳ್ತಾನೆ, ನಂಬಿಕೆಯಿಂದಲೇ. ನೋಡಿ, ಸತ್ಯವೇದ ಹೇಳ್ತದೆ ಹನೋಕನು ಒಯ್ಯಲ್ಪಟ್ಟಿದ್ದಾನೆ. ಎರಡನೇ ವ್ಯಕ್ತಿ ಯಾರು? ಎಲಿಯನು. ಎಲಿಯನು ಕೂಡ ಮರಣ ಹೊಂದಲಿಲ್ಲ. ಆತನು ಶರೀರ ಒಟ್ಟಿಗೆ ಆತನು ಮೇಲೆ ಹೋಗಿದ್ದಾನೆ. ಸತ್ಯವೇದತೆ ನಮಗೆ ಅರಸು ತೆಗೆದು ಓದಿದರೆ ಗೊತ್ತಾಗ್ತದೆ. ಮೊದಲನೇ ಕಿಂಗ್, 2ನೇ ಕಿಂಗಲ್ಲಿ ನಾವು ಓದ್ತಿದ್ದೇವೆ. ಅದರಲ್ಲಿ ಆತನು ಮೇಲೆ ಒಯ್ಯಲ್ಪಟ್ಟಿದ್ದ ರಥಗಳು ಬಂತು ಪರಲೋಕದಿಂದ, ಆತನು ಒಯ್ಯಲ್ಪಟ್ಟಿದ್ದಾನೆ. ಹಾಗಾದರೆ 3ನೇ ವ್ಯಕ್ತಿ ಯಾರು? 3ನೇ ವ್ಯಕ್ತಿ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಮರಣ ಹೊಂದಿ, ಮರಣವನ್ನು ಜಯಿಸಿ
ನಂತರ, ಆತನು ಜೀವಂತ ಆದ ನಂತರ ಆತನು ಎಲ್ಲ ಶಿಷ್ಯರ ಮುಂದೆ ಆತನು ಅವರ ಕಣ್ಣೆದುರಿಗೆ ಒಯ್ಯಲ್ಪಟ್ಟಿದ್ದಾನೆ, ಮೇಲೆ ಹೋಗಿದ್ದಾನೆ. ಪ್ರಿಯರೇ, ಇವತ್ತು ನಾವು ನೋಡ್ತಾ ಇದ್ದೇವೆ, ಇಲ್ಲಿ ನಾವು ಈ ಹಾನೋಕರ ವಿಷಯದಲ್ಲಿ ನೋಡ್ತೇವೆ, ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ, ಯಾರು ತೆಗೆದುಕೊಂಡು ಹೋದರಂತೆ? ದೇವರೇ ಆತನನ್ನು ತೆಗೆದುಕೊಂಡು ಹೋದನು ಮೇಲೆ. ಹಾಗಾದರೆ ಅವನಲ್ಲಿ ಏನು ಒಂದು ಹೊಸ ಸಂಗತಿ ಇತ್ತು ಅವನ ಹತ್ರ, ಹೊಸತ್ತು ಏನಿತ್ತು ಅವನ ಹತ್ರ? ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನು ಯಾರಿಗೆ ಸಿಗಲಿಲ್ಲಂತೆ. ಅದರ ನಂತರ ಒಯ್ಯಲ್ಪಟ್ಟಂದರೆ ಯಾರಿಗೆ ಸಿಗಲಿಲ್ಲ, ಅವನ ಕುಟುಂಬದವನಿಗೆ, ಅವ್ರ ನೆಂಟಸ್ಥರಿಗೆ ಯಾರಿಗೆ ಸಿಗಲಿಲ್ಲ, ಅವನು ಒಯ್ಯಲ್ಪಟ್ಟಿದ್ದಾನೆ. ಅವನು ಒಯ್ಯಲ್ಪಟ್ಟಗಿಂತ ಮೇಲೆ ಹೋಗುಗಿಂತ ಮೊದಲು ದೇವರಿಗೆ ಮೆಚ್ಚುಗೆ ಆಗಿದ್ದಾನೆಂದು ಸಾಕ್ಷಿ ಉಂಟು. ಏನಂತೆ? ದೇವರಿಗೆ ಆತನು ಮೆಚ್ಚುಗೆ ಆದನು, ದೇವರು ಮೆಚ್ಚಿದನು ಅವನ ನಡವಳಿಕೆ, ಅವನು ನಡೆಯುವ ರೀತಿ, ಅವನು ಮಾತಾಡೋ ರೀತಿ, ಅವನ ಭಕ್ತಿ, ಅವನು ಜೀವಿಸುವ ರೀತಿ, ಆತನ ಪರಿಶುದ್ಧತೆ, ದೇವರು ಮೆಚ್ಚಿದನು. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಒಬ್ಬನ ನಡತೆಯನ್ನು ಮೆಚ್ಚಿದರೆ ಅವನ ಶತ್ರುವನ್ನು ಅಧೀನ ಮಾಡ್ತಾನೆ, ಅವನ ಅಧೀನ ಮಾಡ್ತಾನೆ. ಜ್ಞಾನೋಕ್ತಿಯಲ್ಲಿ ಹೇಳ್ತದೆ, ಒಬ್ಬನಿಗೆ ದೇವರು ಮೆಚ್ಚಿದರೆ ಅವನು ಶತ್ರು ಇದ್ದರೂ ಕೂಡ ಆತನಿಗೆ ಅಧೀನ ಮಾಡಿಸ್ತಾನೆ. ಪ್ರಿಯರೇ, ಇವತ್ತು ದೇವರು ನಮಗೆ ಮೆಚ್ಚಬೇಕು. ನಮ್ಮ ನಡತೆ, ನಾವು ಜೀವಿಸುವ ರೀತಿ ದೇವರು ಮೆಚ್ಚಬೇಕು. ಕಾಲೇ ರಕ್ಷಣೆ ಹೊಂದಿದೆ, ಹೌದು, ನಾವು ರಕ್ಷಣೆ ಹೊಂದಿದ್ವಿ ಎಂದು ಒಂದು ವೇಳೆ ಆ ಭಾವನೆಯಿಂದ ನಾವು ಹೇಗೆ ಬೇಕಂತ ನಡೆಯಲಿಕ್ಕೆ ಆಗುವುದಿಲ್ಲ. ದೇವರಿಗೆ ಮೆಚ್ಚುಗೆ ಆಗಬೇಕು. ದೇವರು ಪರಿಶುದ್ಧತೆ ಮೆಚ್ಚುತ್ತಾನೆ. ಪ್ರಿಯರೇ, ಈ ಲೋಕದಲ್ಲಿ ಯಾರೂ ನೀತಿವಂತರಿಲ್ಲ, ಒಬ್ಬ ವ್ಯಕ್ತಿ ಕೂಡ ಇಲ್ಲ. ಯೇಸು ಕ್ರಿಸ್ತನು ಮಾತ್ರ ಒಬ್ಬ ನೀತಿವಂತನು, ಉಳಿದ ಯಾರೂ ನೀತಿವಂತರಿಲ್ಲ. ಆದರೆ ದೇವರಿಗೆ ಮೆಚ್ಚುಗೆ ಆಗಬೇಕಂತೆ ನಾವು ನಡೆಯುವ ರೀತಿ, ಈ ಲೋಕದ ಪ್ರಯಾಣದಲ್ಲಿ ಆತನು ಮೆಚ್ಚುಗೆ ಆಗಬೇಕು. ಅನೋಕನನ್ನು ದೇವರು ಮೆಚ್ಚಿದನು, ಅವನ ನಡೆಯುವ ರೀತಿ ಮೆಚ್ಚಿದನು. ತತ್ವವೇದ ಹೇಳ್ತದೆ, ಇಲ್ಲಿ ಉಂಟು, ಸಾಕ್ಷಿ ಉಂಟಂತೆ. ಅನೋಕನ ಎಂದು ಪುಸ್ತಕ ಉಂಟು, ಅನೋಕನ ಪುಸ್ತಕ ಉಂಟು ಕೆಲವು. ಆದರೆ ಇಲ್ಲಿ ಇಷ್ಟೇ ಉಂಟು ಸತ್ಯವೇದದಲ್ಲಿ. ಮುಂದೆ ಬರೆಯುತ್ತದೆ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚುವುದು ಅಸಾಧ್ಯ. ಪ್ರಿಯರೇ, ಆದರೆ ನಂಬಿಕೆ ಹೇಗೆ ಬರುವುದು? ಏನು ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಅದು ಇಲ್ಲಿ ಬರೆಯಲ್ಪಟ್ಟಿದೆ. ಕಾಣದ ಸಂಗತಿ ಇಲ್ಲಿ ಉಂಟು, ಅದು ನಂಬಬೇಕು. ನಾವು ಕಣ್ಣಿಗೆ ಕಾಣುವುದಿಲ್ಲ, ಏನು ಕಾಣುವುದಿಲ್ಲ, ನಾವು ನಂಬಬೇಕು. ಅದೇ ದೇವರು ಮೆಚ್ಚುವುದು. ಅಲ್ಲಿ ದೇವರ ವಾಕ್ಯ, ನಂಬಿಕೆ ಇಲ್ಲದೆ ದೇವರು ಮೆಚ್ಚಿಸಿಕೆ ಅಸಾಧ್ಯ. ನೋಡಿ ಪ್ರಿಯರೇ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತು 3ನೇ ದಿವಸ ಜೀವಂತ ಆದ ನಂತರ ಮೊದಲು ಬಂದು ಆತನು ಸಿಕ್ಕಿದ್ದು ತನ್ನ ಶಿಷ್ಯರಿಗೆ. ಶಿಷ್ಯರು ಹೆದರಿಕೊಂಡು ಒಂದು ಕೋಣೆಯ ಬಾಗಿಲನ್ನು ಬಂದ್ ಮಾಡಿ ಒಳಗಿದ್ದರು. ನಾವು ಸತ್ಯವೇದ ಓದಿದರೆ ನಮ್ಗೆ ಗೊತ್ತಾಗ್ತದೆ. 19ನೇ ಅಧ್ಯಾಯ ಯೋಹಾನ ಸುವಾರ್ತೆ. ಯೇಸು ಪ್ರತ್ಯಕ್ಷನಾಗ್ತಾನೆ ಅವರ ಮಧ್ಯದಲ್ಲಿ. ಪ್ರತ್ಯಕ್ಷನಾಗಿ ಅವರಿಗೆ ನಿಮಗೆ ಶಾಂತಿ ಆಗಲಿ ಎಂದು ಹೇಳ್ತಾನೆ. ಅವರಿಗೆ ಊದಿ ಪರಿಶುದ್ಧ ಆತ್ಮನ ಕೊಡ್ತಾನೆ. ಭಯ ಪಡಿಬಿಡಿರಿ ಅಂತ ಹೇಳ್ತಾನೆ. ಆಗ ತೋಮನಿರಲಿಲ್ಲ ಅಲ್ಲಿ, ಒಬ್ಬ ಶಿಷ್ಯನು ಆತನು. ಒಂದು ವಾರದ ನಂತರ ಪುನಃ ಯೇಸು ಬರ್ತಾನೆ. ಏಕೆಂದರೆ ಮೊದಲು ಏನಾದದ್ದು, ತೋಮನು, ಇವರು ಹೇಳ್ತಾರೆ ತೋಮನಿಗೆ ಯೇಸು
ಜೀವಂತ ಆಗಿದ್ದಾನೆ, ನಾವು ನೋಡಿದ್ವಿ, ನಮ್ಮ ಮಧ್ಯದಲ್ಲಿ ಬಂದನು, ನಮ್ಮ ಹತ್ರ ಮಾತಾಡಿದನು ಅಂತ ಹೇಳ್ತಾರೆ. ತೋಮನ ಹೇಳ್ತಾನೆ, ನಾನು ನಂಬುವುದಿಲ್ಲ. ನಾನು ಅವನ ಪಕ್ಕೆಯಲ್ಲಿ, ಅವನ ಕೈಯಲ್ಲಿ ಬೆರಳು ಹಾಕದೆ, ಪಕ್ಕೆಯಲ್ಲಿ ಕೈ ಹಾಕದೆ ನಾನು ನಂಬುವುದಿಲ್ಲ, ನನಗೆ ನೋಡಬೇಕು, ನಂಬುವುದಿಲ್ಲ ಹೇಳ್ದ. ಅಂದರೆ ನೋಡಬೇಕು ಆತನಿಗೆ, ಇಲ್ಲ ನಾನು ನಂಬುದಿಲ್ಲ, ನಿಮ್ಮ ಮಾತು ನಾನು ನಂಬುವುದಿಲ್ಲ ಹೇಳ್ದ. ಯೇಸು ಪ್ರತ್ಯಕ್ಷನಾಗಿ ತೋಮನಿಗೆ ಕರೆಯುತ್ತಾ ಇದ್ದಾನೆ, ತೋಮನೆ ಹತ್ತಿರ ಬಾ, ನಿನ್ನ ಬೆರಳು ಹಾಕು ನನ್ನ ಕೈಯೊಳಗೆ. ಆ ಶಿಲುಬೆಯಲ್ಲಿ ಹಾಕಿದ ಪಕ್ಕೆಯಲ್ಲಿ ಚುಚ್ಚಿದ್ದು ಯೇಸುಗೆ, ಅದರಲ್ಲಿ ನಿನ್ನ ಕೈ ಹಾಕು, ನಂಬುವನಾಗು. ಆತನು ಕಾಲಿಗೆ ಬಿದ್ದ ಯೇಸುನ, ಸ್ವಾಮಿ ಎಂದು, ನನ್ನ ದೇವರೇ ಹೇಳ್ದತನು. ಯೇಸು ಹೇಳ್ತಾನೆ, ನೀನು ನೋಡಿದಿ ಅದಕ್ಕೋಸ್ಕರ ನಂಬಿದಿ, ನೋಡದೆ ನಂಬುವವರು, ಯಾರಿಗೆ ನನಗೆ ಕಣ್ಣಾರೆ ನೋಡದೆ ನಂಬುವವರು ಅವರು ಧನ್ಯರು. ಹಾಗಾದರೆ ಯಾರು ಧನ್ಯರೀಗ? ಯಾರ್ಯಾರು ಯೇಸುಗೆ ಸ್ವೀಕಾರ ಮಾಡಿದ್ದಾರೆ ಅವರು ಧನ್ಯರೆಂದು ಯೇಸು ಹೇಳ್ತಾನೆ. ಇವತ್ತು ನೀವು ಧನ್ಯರಾಗಿದ್ದೀರಿ, ಯೇಸುಗೆ ನೀವು ಸ್ವೀಕಾರ ಮಾಡಿದಿರಿ, ನಂಬಿಕೆಯಿಂದ ಸ್ವೀಕಾರ ಮಾಡಿದಿರಿ, ನೀವು ಧನ್ಯರಾಗಿದ್ದೀರಿ. ನಂಬಿಕೆ ತುಂಬ ಒಂದು ಇಂಪಾರ್ಟೆಂಟ್ ಆಗಿದೆ. ನಂಬಿಕೆ ವಿಷಯದಲ್ಲಿ ಯೇಸು ಎಷ್ಟೋ ಕಡೆಯಲ್ಲಿ ಮಾತಾಡಿದ್ದಾನೆ. ಒಂದು ದಿವಸ ಯೇಸು ಕ್ರಿಸ್ತನು ಬರ್ತಾ ಇದ್ದಾನೆ, ಬರುವಾಗ ಯೇಸುಗೆ ಹಸಿವೆ ಆಯಿತು ಅಂತ ಅವರ ವಾಕ್ಯ ಹೇಳ್ತದೆ. ಮಾರ್ಕನ ಬರೆದ ಶುಭ ಸಂದೇಶದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ, ಹಸಿವೆ ಆಯಿತು. ಅಲ್ಲಿ ಒಂದು ಅಂಜೂರದ ಮರ ಇತ್ತು, ಕಾಣಲಿಕ್ಕೆ ಒಳ್ಳೆಯದಿತ್ತು, ಹಸಿರಾಗಿತ್ತು. ಯೇಸು ಹುಡುಕೊಂಡೋದ ಏನಾದರೂ ಫಲ ಸಿಗಬಹುದ ತಿನ್ನಲಿಕ್ಕೆ, ಆದರೆ ಒಂದು ಫಲ ಕೂಡ ಅದರಲ್ಲಿ ತಿನ್ನಲಿಕ್ಕೆ ಸಿಗಲಿಲ್ಲ ಯೇಸುಗೆ. ಫಲ ಕೊಡದ ಮರ. ಯೇಸು ಏನು ಮಾಡಿದ? ಆ ಮರಕ್ಕೆ ಶಾಪ ಕೊಟ್ಟ, ಇನ್ನು ಮುಂದೆ ಈ ಮರದ ಹಣ್ಣು ಯಾರು ತಿನ್ನದಿರಲಿ ಎಂದು. ಶಾಪ ಕೊಟ್ಟ ಕೂಡಲೇ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಮರುದಿವಸ ಅವರು ಬರುವಾಗ, ಅವರು ಯಾವ ಹಳ್ಳಿಗೆ ಹೋದರು, ಯೇಸು ಸುವಾರ್ತೆ ಸಾರ್ತಿದ್ದ, ಬರುವಾಗ ಆ ಮರ ಬೇರು ಸಮೇತ ಒಣಗಿ ಹೋಗಿದೆ. ಶಿಷ್ಯರು ಹೇಳ್ತಾರೆ, ನೀನು ಶಾಪ ಕೊಟ್ಟ ಮರ ಬೇರು ಸಮೇತ ಒಣಗಿ ಹೋಗಿದೆ. ಯೇಸು ಹೇಳ್ತಾನೆ, ನೀನು ನಂಬಿಕೆಯಲ್ಲಿ ಏನು ಹೇಳ್ತೀರಿ ಅದು ಆಗ್ತದೆ, ಇದಕ್ಕಿಂತ ಹೆಚ್ಚಿನ ಅದ್ಭುತ ಆಗ್ತದೆ. ನಿನ್ನ ನಂಬಿಕೆಯಲ್ಲಿ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗು, ಸಮುದ್ರದಲ್ಲಿ ಬೀಳು ಎಂದರೆ ಅದು ಆಗುತ್ತದೆ. ನಿನಗೆ ಸಾಸಿವೆ ಕಾಲ ನಂಬಿಕೆ ಇದ್ದರೆ ಅದು ಆಗ್ತದೆ ಎಂದು ಹೇಳ್ತಾನೆ. ಸಾಸಿವೆ ಕಾಲ ಎಂದರೆ ಚಿಕ್ಕದದು. ಪ್ರಿಯರೇ, ನಂಬಿಕೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಇದು ಲೋಕದಲ್ಲಿ ಯೇಸುಗೆ ಜನರು ಸ್ವೀಕಾರ ಮಾಡೋದಾದರೆ ಅದು ನಂಬಿಕೆಯಲ್ಲಿ ಸ್ವೀಕಾರ ಮಾಡಿದ್ದಾರೆ. ಸುವಾರ್ತೆಯನ್ನು ಕೇಳಿ ದೇವರು ಏನು ಬಯಸ್ತಾನೆ? ಇಡೀ ಜಗತ್ತಿಗೆ ಸುವಾರ್ಥ ಸಾರಲ್ಪಡಬೇಕೆಂದು. ಆಗ ಅಂತ್ಯ ಬರುವುದು. ಎಲ್ಲರೂ ಕೇಳಬೇಕು ಸುವಾರ್ತೆ, ಎಲ್ಲ ಮಾನವ ಕುಲ ಕೇಳಬೇಕು. ದೇವರ ಚಿತ್ತ ಏನು? ಎಲ್ಲರೂ ನಂಬಿ ರಕ್ಷಣೆ ಹೊಂದಬೇಕು. ಆದರೆ ಸತ್ಯವೇದ ಏನು ಹೇಳ್ತದೆ? ಎಲ್ಲರಿಗೆ ಯೇಸು ಯಾರೆಂದು ಗೊತ್ತಾಗಬೇಕು, ಅವರ ಕಿವಿಗೆ ಬೀಳಬೇಕು. ಮತ್ತೆ ಅವರಿಗೆ ಬಿಟ್ಟದು, ಸ್ವೀಕಾರ ಮಾಡೋದು, ಸ್ವೀಕಾರ ಮಾಡದೇ ಇರುವುದು. ಆದರೆ ಎಲ್ಲ ದೇಶ ಭಾಷೆದ ಮಾನವನಿಗೆ ಸುವಾರ್ಥ ಸಾರಲ್ಪಡಬೇಕು. ಯಾವುದು? ಯೇಸು ಏನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದಾನೆ, ಆ ಸುವಾರ್ಥ ಗುಡ್ ನ್ಯೂಸು ಲೋಕದ ಎಲ್ಲ ಜಾತಿ ಕುಲ ಭಾಷೆಗೆ ತಲುಪಲ್ಪಡಬೇಕು. ಅದಕ್ಕೋಸ್ಕರ ದಾನಿಯೇಲನ ಗ್ರಂಥ 12ರಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಡೇ ಕಾಲದಲ್ಲಿ ಮನುಷ್ಯರ ಜ್ಞಾನ ಹೆಚ್ಚಾಗ್ತದೆ. ಮಾನವನ ಜ್ಞಾನ ಹೆಚ್ಚಾಗ್ತದೆ. ಕಡೇ ಕಾಲದಲ್ಲಿ ಮನುಷ್ಯನು ಜ್ಞಾನದಿಂದ ತುಂಬುತ್ತಾನೆ. ಅದಕ್ಕೋಸ್ಕರ ನೀವು ನೋಡ್ತಾ ಇದ್ದೀರಿ, ಇದೆಲ್ಲ ಆಕಸ್ಮಿಕ ಜ್ಞಾನ ಬಂದದ್ದಲ್ಲ. ಮೊದಲಿಂದ ಮಾನವನು ಇದ್ದಾನೆ. ಇಷ್ಟು ಜ್ಞಾನ ಇರಲಿಲ್ಲ ಅವರಿಗೆ.
ಈಗ ನೋಡಿ, ಜ್ಞಾನ ನೋಡಿ, ಮನುಷ್ಯನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತಾನೆ. ಆಕಾಶದಲ್ಲಿ ಏನೇನೋ ಮಾಡಿಟ್ಟಿದ್ದಾನೆ, ಸ್ಯಾಟಲೈಟ್ ಎಲ್ಲ. ಮಾನವನು ಏನೇನು ಸಿದ್ಧ ಮಾಡಿಟ್ಟಿದ್ದಾನೆ ತನ್ನ ಜ್ಞಾನದಿಂದ. ನೆಲದೊಳಗೆ ಏನುಂಟು, ಎಷ್ಟು ಸಂಪತ್ತಿ ಉಂಟು ಅದು ತೆಗೆಯುತ್ತಾ ಇದ್ದಾನೆ. ಏನು ಜ್ಞಾನದಿಂದ ತುಂಬಿ ಈಗ ಇಲ್ಲಿ ಮಾತಾಡೋದು ಇಡೀ ಲೋಕಕ್ಕೆ ಕೇಳ್ತದೆ. ಒಬ್ಬನಿಗೆ ಇಲ್ಲಿಂದ ನೋಡಬಹುದು, ಮುಖಾಮುಖಿ ಸಂಪರ್ಕ ಮಾಡಬಹುದು. ಇಂಥ ಒಂದು ಜ್ಞಾನದಿಂದ ಲೋಕ ತುಂಬಿದೆ. ಏಕೆ ಜ್ಞಾನದಿಂದ ತುಂಬಿದೆ ಇದು ಎಲ್ಲ? ಏಕೆ ಇಷ್ಟು ಟೆಕ್ನಾಲಜಿ? ಏಕೆಂದರೆ ಈ ಸುವಾರ್ಥ ಎಲ್ಲರೂ ಈ ಟೆಕ್ನಾಲಜಿ ಮುಖಾಂತರ ತಲುಪಬೇಕು. ಇವತ್ತು ನೋಡಿ, ನೀವು ಯೂಟ್ಯೂಬ್ ಮುಖಾಂತರ ಹೋಗ್ತದೆ, ಫೇಸ್ಬುಕ್ ಮುಖಾಂತರ ಹೋಗ್ತದೆ, ಎಲ್ಲ ಆ್ಯಪ್ ಉಂಟು. ಕೆಲವು ಆ್ಯಪ್ ಮುಖಾಂತರ ಬೇರೆ ಬೇರೆ ಸಂಗತಿಯಿಂದ ಸುವಾರ್ಥ ಹೋಗ್ತಾ ಉಂಟು ಲೋಕಕ್ಕೆ. ಏಕೆ ಲೋಕಕ್ಕೆ ಈ ಸುವಾರ್ಥ ತಲುಪಬೇಕು ಅಂತ ದೇವರ ಚಿತ್ತ ಇದು. ಸೈತಾನು ಏನು ಬಯಸ್ತಾ ಇದ್ದಾನೆ? ಸುವಾರ್ಥ ಲೋಕಕ್ಕೆ ತಲುಪಬಾರ್ದೆಂದು ಅವನದೇ ಆದ ಕುತಂತ್ರ ತಂತ್ರ ಮಾಡ್ತಾ ಇದ್ದಾನೆ. ಅವನು ಮಾನವನಿಗೆ ಅಟ್ರಾಕ್ಷನ್ ಮಾಡ್ತಾನೆ, ಪಾಪದ ಗಳಿಗೆ ಅಟ್ರಾಕ್ಷನ್ ಮಾಡ್ತಾ ಇದ್ದಾನೆ, ಎಳೆಯುತ್ತಾನೆ. ಶರೀರದಾಶೆ, ಕಣ್ಣಿನ ಆಸೆ, ಈ ಲೋಕದಾಸೆ, ಬದುಕು ಬಂಡರದಾಸೆ, ಡಂಬಾರದಾಸೆ, ಇದರಲ್ಲಿ ಎಳೆಯುತ್ತಾನೆ. ಅದೇ ಟೆಕ್ನಾಲಜಿ ಮುಖಾಂತರ ಆತನು ತನ್ನ ಕೆಲಸ ಮಾಡ್ತಾ ಇದ್ದಾನೆ, ದುರಾತ್ಮನು. ಅದಕ್ಕೆ ಎಲ್ಲರೂ ಒಳಗಾಗಿದ್ದಾರೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ಕೈಯಲ್ಲಿ ಮೊಬೈಲ್ ಉಂಟು, ಅದಕ್ಕೆ ಎಲ್ಲ ಮಾನವನು ಅಡಿಕ್ಟ್ ಆಗಿದ್ದಾನೆ, ಒಳಗಾಗಿದ್ದಾನೆ, ಅದಕ್ಕೆ ಎಡಿಕ್ಟ್ ಆಗಿದ್ದಾನೆ. ಅವನಿಗೆ ಆ ಮೊಬೈಲ್ ಇಲ್ಲದೆ ಅವನಿಗೆ ಸಾಧ್ಯನೇ ಇಲ್ಲ ಜೀವಿಸಲಿಕ್ಕೆ. ಊಟ ಮಾಡದೇ ಇದ್ದರೆ ಅವನು ಜೀವಿಸಲಿಕ್ಕೆ ಆಗ್ತದೆ ಅವನಿಗೆ. ಆದರೆ ಈ ಮೊಬೈಲಲ್ಲಿ ಅಡಿಕ್ಟ್ ಆಗಿದ್ದಾನೆ, ಅವನಿಗೆ ಅದು ಇಲ್ಲದೆ ಅವನಿಗೆ ಜೀವಿಸಲಿಕ್ಕೆ ಆಗುವುದಿಲ್ಲ. ಹುಚ್ಚನಾಗ್ಬೋದು ಅವನು, ಅಷ್ಟು ಎಡಿಕ್ಟ್ ಆಗಿದ್ದಾನೆ ಮಾನವನು ಇವತ್ತು. ನೋಡಿ, ಅವನ ಮೊಬೈಲ್ ಮಿಸ್ ಆದರೆ ಅವನು ಎಷ್ಟು ಏನೇನೋ ಆಗ್ತಾನೆ, ಡಿಸ್ಟರ್ಬ್ ಆಗ್ತಾನೆ ಆತನು. ಏಕೆಂದರೆ ಇವತ್ತು ಮಾನವನು ಹಗಲು ರಾತ್ರಿ ನಿದ್ದೆ ಮಾಡದೆ ಅದರಲ್ಲಿ ಬರುವುದು ಅಶ್ಲೀಲ ಸಂಗತಿ, ದೇವರಿಗೆ ಚಿತ್ತ ಇಲ್ಲದ ಸಂಗತಿ, ಪಾಪದ ಸಂಗತಿ ಎಲ್ಲ ನೋಡ್ತಾ ಇದ್ದಾರೆ. ಲೋಕದಲ್ಲಿ ಏನಾಗ್ತದೆ, ಎಲ್ಲಿ ಯುದ್ಧ ನಡೀತಾ ಉಂಟು ಎಲ್ಲ ನೋಡ್ತಾ ಇದ್ದಾರೆ. ಯೇಸು ಏನು ಹೇಳ್ತಾನೆ? ಯೇಸು ಎರಡನೇ ಸರಿ ಬರುವ ಸಮಯದಲ್ಲಿ ಏನಾಗ್ತದೆ ಲೋಕದಲ್ಲಿ? ಯೇಸು ಮೊದಲೇ ಹೇಳ್ತಾನೆ 24ನೇ ಅಧ್ಯಾಯದಲ್ಲಿ, ಯುದ್ಧಗಳು ಆಗ್ತದೆ. ಯುದ್ಧಗಳು ಕೇಳಲಿಕ್ಕೆ ಸಿಗ್ಬೋದು, ಆಗುವುದು. ಬರಗಾಲ ಬರ್ತದೆ, ಅಲ್ಲೆಲ್ಲಿ ಭೂಕಂಪ ಆಗ್ತದೆ. ಒಬ್ಬನಿಗೆ ನೋಡಿದರೆ ಒಬ್ಬನಿಗೆ ಆಗುವುದಿಲ್ಲ. ಧರ್ಮ ಯುದ್ಧ ಆಗ್ತದೆ. ಇದೆಲ್ಲ ಆಗ್ತದೆ ನಾನು ಬರುವ ಸಮಯದಲ್ಲಿ. ಆದರೆ ನೀವು ಎಚ್ಚರಿಕೆವಾಗಿರಿ ಹೇಳ್ತಾನೆ. ನಿಮ್ಮ ನಡುಗಟ್ಟನ್ನು ಕಟ್ಟಿ ಸಿದ್ಧವಾಗಿರಿ ಹೇಳ್ತಾನೆ. ನೀವು ಸಿದ್ಧವಾಗಿ ನಿಲ್ಲಿರಿ, ಏಕೆಂದರೆ ನಿಮ್ಮ ಒಡೆಯವನು ಬರ್ತಾನೆ. ಯಾತಕಸರ ಬರ್ತಾನೆ? ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬರ್ತಾನೆ. 14ನೇ ಅಧ್ಯಾಯದಲ್ಲಿ ನಿನ್ನ ಹೃದಯ ಕಳವಳಗೊಳ್ಳದಿರಲಿ. ಯೋಹಾನ ಸುವಾರ್ತೆ, ನನ್ನ ತಂದೆಯ ಮನೆಯಲ್ಲಿ ತುಂಬ ಬಿಡಾರಗಳುಂಟು. ಅಂದರೆ ಇಂಗ್ಲೀಷಲ್ಲಿ ಮೆನ್ಷನ್ ಉಂಟು. ಮೆನ್ಷನ್ಸ್ ಅಂದರೆ ದೊಡ್ಡ ದೊಡ್ಡ ಬಂಗ್ಲೆ. ಇಲ್ಲದಿದ್ದರೆ ಮೊದಲೇ ಹೇಳ್ತಿದ್ದೆ, ನಾನು ಹೋಗುತ್ತೇನೆ, ಒಂದು ಸ್ಥಳವನ್ನು ಸಿದ್ಧ ಮಾಡ್ತೇನೆ, ಸ್ಥಳ ಸಿದ್ಧ ಆದ ನಂತರ ಪುನಃ ನಾನು ಬರ್ತೇನೆ, ನಾನು ಬಂದು ನಿಮಗೆ ಕರ್ಕೊಂಡು ಹೋಗ್ತೇನೆ. ನಾನು ಎಲ್ಲಿದ್ದೇನೆ ಅಲ್ಲಿ ನೀವು ಇರಬೇಕು. ದೇವರ ಮಕ್ಕಳಲ್ಲಿ ಇರಬೇಕಂತ ದೇವರು ಬಯಸ್ತಾನೆ. ಏಕೆ ಹೀಗೆ ಹೇಳ್ತಾ ಇದ್ದಾನೆ? ಏಕೆಂದರೆ ಸತ್ಯವೇದ ಹೇಳ್ತದೆ, ಈ ಲೋಕಕ್ಕೆ ಒಂದು ನ್ಯಾಯ ತೀರ್ಪು ಬರ್ತದೆ. ಯಾರ್ಯಾರು ಒಯ್ಯಲ್ಪಡ್ತಾರೆ ಯೇಸೊಟ್ಟಿಗೆ, ಅವರು 7 ವರ್ಷ ಯೇಸೊಟ್ಟಿಗೆ ಇರ್ತಾರೆ. ಅವರು ಈ ಲೋಕದಲ್ಲಿ ಕಷ್ಟ ಸಂಕಟ ಆ ಸಮಯದಲ್ಲಿ. ಈಗ ಏನಿಲ್ಲ, ದೇವರ ಕೃಪೆ ಉಂಟು. ಏಕೆ ಕೃಪೆ ಉಂಟು? ನೀನು ಮತ್ತು ನಾನು ರಕ್ಷಣೆ ಹೊಂದಿ ಆತನ ಮಾರ್ಗದಲ್ಲಿ ನಡೆಯಬೇಕು.
ಆತನಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಡೆಯಬೇಕು ಎಂದು ದೇವರು ಬಯಸ್ತಾ ಇದ್ದಾನೆ. ಹೇಗೆ ಹಾನೋಕನು ದೇವರಿಗೆ ಮೆಚ್ಚುಗೆ ಆದನು, ಅದೇ ರೀತಿಯಲ್ಲಿ ರಕ್ಷಣೆ ಹೊಂದಿದವರು ದೇವರಿಗೆ ಮೆಚ್ಚುಗೆ ಆಗಿ ನಡೆಯಬೇಕು, ದೇವರ ಚಿತ್ತಾನುಸಾರವಾಗಿ ನಡೆಯಬೇಕು. ದೇವರು ಬಯಸ್ತಾ ಇದ್ದಾನೆ. ಆತನ ಬರುವಾಗ ನೀವು ಒಯ್ಯಲು ಪಡಬೇಕು ಎಂದು ದೇವರು ಬಯಸ್ತಾ ಇದ್ದಾನೆ. ಏಕೆ? ಸ್ಥಳ ಸಿದ್ಧ ಆಗಿದೆ, ಅಲ್ಲಿ ಸ್ಥಳ ಸಿದ್ಧ ಆಗಿದೆ. ಯೇಸು ಬರ್ತಾನೆ. ಈಗ ನಾವು ಸಿದ್ಧ ಇದ್ದೇವ? ನಾವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ದೇವರ ವಾಕ್ಯ ಪ್ರಕಾರ ನಡೆಯಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ಆತನ ಆಜ್ಞೆಯನ್ನು ಪಾಲಿಸಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ನಮ್ಮ ಪರಿಶುದ್ಧತೆ ನಾವು ಕಾಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಏನು ಬಯಸ್ತಾ ಇದ್ದಾನೆ ದೇವರು? ದೇವರು ಮೆಚ್ಚಬೇಕು ನಮ್ಮನ್ನು. ಶಾಬಾಸ್, ನಂಬಿಗಸ್ತನಾದ ಆಳು, ನನ್ನ ರಾಜ್ಯದಲ್ಲಿ ಸೇರು. ಪ್ರಿಯರೇ, ನಾವು ಎಚ್ಚರಿಕೆಯಿಂದ ನಡೆಯಬೇಕು. ಇದು ಸಮಯ, ಅಂಥ ಸಮಯದಲ್ಲಿ ಜೀವಿಸ್ತಾ ಇದ್ದೇವೆ. ನಿಮ್ಮ ಕಾಲದಲ್ಲಿ ಈ ಯೇಸು ಕ್ರಿಸ್ತನು ಬರ್ತಾನೆ. ನೀವು ಜೀವಿಸುವ ಕಾಲ, ಈ ಜನರೇಷನಲ್ಲಿ ಯೇಸು ಬರ್ತಾರೆ. ಏಕೆ? ಒಯ್ಯಲ್ಪಡಬೇಕುಂಟು. ಹೇಗೆ ಹನೋಕನು ಒಯ್ಯಲ್ಪಟ್ಟನು ಮೇಲೆ, ಅದೇ ರೀತಿಯಲ್ಲಿ ಇನ್ನೊಮ್ಮೆ ಜಗತ್ತಿನ ಮಾನವನು ಯಾರ್ಯಾರು ದೇವರ ಜೀವಿತದ ಪುಸ್ತಕದಲ್ಲಿ ಹೆಸರುಂಟು, ಯಾರ್ಯಾರಿಗೆ ದೇವರು ಮೆಚ್ಚಿದ್ದಾನೆ, ಅವರಿಗೆ ಒಯ್ಯಲ್ಪಡ್ತಾರೆ. ಅವರು ಮೇಲೆ ಹೋಗ್ತಾರೆ. ಪ್ರಿಯರೇ, ಅದಕ್ಕೋಸ್ಕರ ದೇವರು ಮೆಚ್ಚಬೇಕು. ನಿಮ್ಮನ್ನು, ನಮ್ಮನ್ನು ದೇವರು ಮೆಚ್ಚಬೇಕು. 24ನೇ ಅಧ್ಯಾಯದಲ್ಲಿ ಯೇಸು ಹೇಳ್ತಾನೆ, ಭೂಮಿ ಆಕಾಶ ಅಳಿದು ಹೋಗ್ಬೋದು, ಆದರೆ ಯೇಸುವಿನ ಬಾಯಿಂದ ಬಂದ ವಾಕ್ಯ ಎಂದಿಗೂ ಅಳಿದು ಹೋಗುವುದಿಲ್ಲ. ಎಲ್ಲ ನೆರವೇರುತ್ತದೆ, ನೆರವೇರ್ತಾ ಉಂಟು, ಈಗ ಕೂಡ ನೆರವೇರ್ತಾ ಇದೆ. ನಮ್ಮ ರಾಜ್ಯಾಧಿರಾಜ ಶೀಘ್ರದಲ್ಲಿ ಬರ್ತಾನೆ. ಹಾಗಾದರೆ ನಮ್ಮನ್ನು ನಾವು ಸಿದ್ಧ ಇದ್ದೇವಾ? ಹೋನಕರು ಮೆಚ್ಚುಗೆ ಆದ ದೇವರಿಗೆ, ಹನೋಕರು ಮೆಚ್ಚುಗೆ ಆದ ದೇವರು ನಮ್ಮನ್ನು ಮೆಚ್ಚಬೇಕು. ನಮ್ಮ ನಡತೆ, ನಾವು ನಡೆಯುವ ರೀತಿ, ನಾವು ನೋಡುವ ರೀತಿ, ನಾವು ಕೇಳುವ ರೀತಿ ಮೆಚ್ಚಬೇಕು. ದೇವರು ಮೆಚ್ಚಬೇಕು. ಏಕೆಂದರೆ ನಾವು ಇಲ್ಲಿ ಈ ಭೂಲೋಕದಲ್ಲಿ ನಿತ್ಯತ್ವಕ್ಕೆ ಬರಲಿಲ್ಲ, ನಾವು ಪ್ರಯಾಣಿಕರಾಗಿದ್ದೇವೆ. ಅದಕ್ಕೋಸ್ಕರ ಅಬ್ರಾಹ್ಮನ ಹೇಳ್ತಾನೆ, ಅಬ್ರಾಹ್ಮನ ಇಷ್ಟು ಐಶ್ವರ್ಯವಂತನಾಗಿದ್ದ, ಆದರೆ ಅವನೊಂದು ಮನೆ ಕಟ್ಟಲಿಲ್ಲ. ಅವನು ಹೇಳ್ತಾನೆ, ನಾನು ಪ್ರಯಾಣಿಕನಾಗಿದ್ದೇನೆ, ಈ ಲೋಕದ ಪ್ರಯಾಣಿಕನು. ಪ್ರಿಯರೇ, ಈ ಲೋಕದಲ್ಲಿ ನೀವು ಮತ್ತು ನಾವಿದ್ದೇ ಪ್ರಯಾಣದಲ್ಲಿ ಇದ್ದೇವೆ. ಒಂದು ದಿವಸ ತಂದೆಯ ಮನೆಗೆ ಹೋಗ್ಲಿಕ್ಕುಂಟು. ಈ ಲೋಕ ಶಾಶ್ವತ ಅಲ್ಲ. ನಾವು ಸತ್ಯವೇದ ಇಲ್ಲಿ 11ನೇ ಅಧ್ಯಾಯ ಓದಿರಲ್ಲಿ ಕೊನೆಗೆ ಹೇಳ್ತಾನೆ, ಈ ಲೋಕ ಶಾಶ್ವತ ಅಲ್ಲ. ಯೇಸುಗೆ ಎಷ್ಟು ಜನ ಹಿಂಬಾಲಿಸಿದರೋ ಅವರಿಗೆ ಎಲ್ಲ ಹಿಂಸೆ ಕೊಟ್ಟಿದ್ದಾರೆ, ಹಿಂಸೆಗೆ ಒಳಗಾಗಿದ್ದಾರೆ. ಸತ್ಯವೇದ ಹೇಳ್ತದೆ, ಕೆಲವರಿಗೆ ಬೆಂಕಿಯಲ್ಲಿ ಹಾಕಿದರು, ಕೆಲವರಿಗೆ ಗರ್ಗಾಸದಿಂದ ಕಡಿದರು, ಕೆಲವರಿಗೆ ಸಿಂಹದ ಬಾಯಲ್ಲಿ ಹಾಕಿದರು, ಕೆಲವರು ಕಾಡು ಬೆಟ್ಟಗಳಲ್ಲಿ ಓಡಿ ಹೋದರು. ದೇವರ ವಾಕ್ಯ ಹೇಳ್ತದೆ, ಈ ಲೋಕ ಶಾಶ್ವತ ಅಲ್ಲ. ಏಕೆಂದರೆ ಆ ಲೋಕದ ಮೇಲೆ ಅವರು ವಿಶ್ವಾಸ ಇಟ್ಟಿದ್ದರು, ಕಾಣದ ಲೋಕದ ಮೇಲೆ ವಿಶ್ವಾಸ ಇಟ್ಟಿದ್ದರು. ಈ ಲೋಕ, ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಮತ್ತಾಯನ ಶುಭ ಸಂದೇಶದಲ್ಲಿ, ಈ ಲೋಕದಲ್ಲಿ ನಿಮಗೆ ನಿಮ್ಮ ಶರೀರವನ್ನು ಕೊಲ್ಲುವವರಿಗೆ ನೀವು ಹೆದರಬೇಡಿರಿ ಹೇಳ್ತಾನೆ. ಇವರು ಅಷ್ಟೇ ಮಾಡಬಹುದು, ಆದರೆ ಸತ್ತ ನಂತರ, ಈ ಶರೀರ ಬಿಟ್ಟ ನಂತರ ನಿಮಗೆ ನರಕಕ್ಕೆ ಹಾಕುವ ಅಧಿಕಾರ ಯಾರಿಗುಂಟು ಅವರಿಗೆ ನೀನು ಹೆದರಿಕೆ ಬೇಕು ಎಂದು ಹೇಳ್ತಾನೆ. ಯಾರಿಗೆ ಅಧಿಕಾರ ಉಂಟು? ಸತ್ಯವೇದ ಓದಿದರೆ ಗೊತ್ತಾಗ್ತದೆ ನಿಮಗೆ. ಪ್ರಕಟಣೆ ಗ್ರಂಥ ಓದಿದರೆ ಗೊತ್ತಾಗ್ತದೆ. 20ನೇ ಅಧ್ಯಾಯದಲ್ಲಿ ಒಬ್ಬನಿಗೆ ಮಾತ್ರ ಅಧಿಕಾರ ಉಂಟಲ್ಲಿ, ಅದು ಯೇಸು ಕ್ರಿಸ್ತನಿಗೆ ಮಾತ್ರ ಅಧಿಕಾರ ಉಂಟು. ನ್ಯಾಯಸ್ಥಾನದಲ್ಲಿ ಆತನು ಕೂತ್ಕೊಳ್ತಾನೆ.
ನ್ಯಾಯಸ್ಥಾನದಲ್ಲಿ ಕೂತ್ಕೊಂಡು ಇಡೀ ಜಗತ್ತಿನ ಮಾನವಿಗೆ ನ್ಯಾಯ ತೀರ್ಪು ಗೋಸ್ಕರ ಆತನು ಸಿಂಹಾಸನ ಮೇಲೆ ಕೂತ್ಕೊಳ್ತಾನೆ. ಆತನು ನ್ಯಾಯ ತೀರ್ಪು ಮಾಡ್ತಾನೆ. ಇವತ್ತು ಆತನ ಕೃಪೆ ಉಂಟು, ಧಾರಾಳವಾದ ಕೃಪೆ ಉಂಟು ರಕ್ಷಣೆ ಹೊಂದಲಿಕ್ಕೆ. ಒಬ್ಬ ವ್ಯಕ್ತಿ ಮಾನಸಾಂತರಾಗಿ ಪಶ್ಚಾತ್ತಾಪಿಗೆ ತನ್ನ ಜೀವಿತ ಬದಲಾಯಿಸಿ ದೇವರಿಗೆ ಮೆಚ್ಚುಗೆ ರೀತಿ ನಡೆಯಬೇಕೆಂದು ದೇವರ ಕೃಪೆ ಉಂಟು. ಒಂದು ಸಮಯ ಬರ್ತದೆ, ಕೃಪೆ ಇರುವುದಿಲ್ಲ, ದುಷ್ಟನ ಆಳ್ವಿಕೆ ಬರ್ತದೆ ಲೋಕದಲ್ಲಿ. ದುಷ್ಟನ ಆಳ್ತಾನೆ ಲೋಕ. ನೀವು ಎಣಿಸಿರಿ, ದುಷ್ಟನು ಯಾವ ರೀತಿಯಲ್ಲಿ ಆಳಬಹುದು ಈ ಲೋಕ. ಏಕೆಂದರೆ ದುಷ್ಟನಿಗೆ ಜ್ಞಾನ ಇಲ್ಲ. ಜ್ಞಾನ ಇಲ್ಲದ ವ್ಯಕ್ತಿ ಹೇಗೆ ಲೋಕವು ನಡೆಸಬಹುದು? ದುಷ್ಟನಿಗೆ, ಸೈತಾನಿಗೆ ಕರುಣೆ ಇಲ್ಲ, ದಯೆ ಇಲ್ಲ. ಯಾವ ಮಾನವನ ಮೇಲೆ ದಯೆ ಇಲ್ಲ, ಕರುಣೆ ಇಲ್ಲ. ಹೇಗೆ ನಡೆಸಬಹುದು ಆ ವ್ಯಕ್ತಿ, ಆ ದುಷ್ಟನು? ಇವತ್ತು ನಿಮ್ಮ ಮೇಲೆ ಕರುಣೆ ತೋರಿಸ್ತಾ ಇದ್ದಾನೆ, ದಯೆ ತೋರಿಸ್ತಾ, ಪ್ರೀತಿ ಮಾಡ್ತಾನೆ. ಯೇಸು ಕ್ರಿಸ್ತನು ಪ್ರೀತಿ ಮಾಡ್ತಾ ಇದ್ದಾನೆ. ಒಬ್ಬರು ಕೂಡ ನಾಶವಾಗಬಾರದು, ದೇವರ ಚಿತ್ತವಾಗಿದೆ. ಯಾರು ಕೂಡ ನಾಶವಾಗಬಾರದೆಂದು ದೇವರ ವಾಕ್ಯ ಹೇಳ್ತದೆ. ಯೋಹಾನ ಸುವಾರ್ತೆ 3:16 ಯಾರು ನಾಶವಾಗಬಾರ್ದು, ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ. ಅವನು ನಂಬಿದವರು ಯಾರು ಕೂಡ ನಾಶನಕ್ಕೆ ಹೋಗಬಾರ್ದು, ನಿತ್ಯತ್ವಕ್ಕೆ ಸೇರಬೇಕೆಂದು ತನ್ನ ಮಗನಿಗೆ ಕೊಟ್ಟ. ತನ್ನ ಮಗನಿಗೆ ಕೊಟ್ಟ ನಂತರ ಉಳಿದ ಸಂಗತಿ ಕೊಡುವುದಿಲ್ಲವಾ? ಇವತ್ತು ಲೋಕವು ಏನೇನು ಉಳಿದ ಸಂಗತಿ ಉಂಟು ಓಡ್ತಾ ಇದ್ದಾನೆ. ತನ್ನ ಈ ಲೋಕದಲ್ಲಿ ಹೇಗೆ ಜೀವಿಸುವುದು, ಯಾವ ರೀತಿಯಲ್ಲಿ ಜೀವಿಸುವುದು, ಅದರ ಹಿಂದೆ ಓಡ್ತಾ ಇದ್ದಾನೆ ಮಾನವನು. ವಾಕ್ಯ ಗೊತ್ತಿಲ್ಲ, ಸತ್ಯ ಏನೊಂದು ಗೊತ್ತಿಲ್ಲ. ಮಾನವನು ಸತ್ಯ ಗೊತ್ತಿಲ್ಲದೆ ಜೀವಿಸ್ತಾ ಇದ್ದಾನೆ. ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಈಗ ಕೂಡ ಈ ಸತ್ಯವನ್ನು ತಿಳ್ಕೊಳ್ಬೇಕಂತ ಯೇಸು ಗೊತ್ತ ಯೋಹಾನ ಸುವಾರ್ತೆಯಲ್ಲಿದೆ, ಸತ್ಯವು ತಿಳ್ಕೊಳ್ಳಿ, ಸತ್ಯ ನಿಮಗೆ ಬಿಡುಗಡೆ ಮಾಡ್ತದೆ. ಏನು ಬಿಡುಗಡೆ ಮಾಡ್ತದೆ? ಸತ್ಯ. ಸತ್ಯ ಯಾರಾಗಿದ್ದಾನೆ? ಯೇಸು ಕ್ರಿಸ್ತನು ಸತ್ಯವಾಗಿದ್ದಾನೆ. ಆತನು ಸತ್ಯವಾಗಿದ್ದಾನೆ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಹೇಳ್ತಾನೆ ಯೇಸು. ನನ್ನ ಬಿನ ಯಾರು ಹೋಗಲಿಕ್ಕೆ ಆಗುದಿಲ್ಲ. ಇವತ್ತು ಲೋಕದಲ್ಲಿ ಮಾನವನು ಎಷ್ಟೋ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ, ಬೇರೆ ಬೇರೆ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ಬೇರೆ ಬೇರೆ ಮಾರ್ಗದಲ್ಲಿ ಹೋಗಿ ಒಂದೇ ಮಾರ್ಗಕ್ಕೆ ನಾವು ಅಲ್ಲಿ ಬರಲ್ಲ, ಕೊನೆಗೆ ಸೇರ್ತೇವೆ ಎಂದು ಸತ್ಯವೇದ ಏನು ಹೇಳ್ತದೆ? ಸತ್ಯವೇದ ಹೇಳ್ತದೆ, ಇಲ್ಲ, ನಾನೇ ಮಾರ್ಗ ಹೇಳ್ತಾನೆ ಯೇಸು. ನಾನೇ ಸತ್ಯ, ನಾನೇ ಜೀವ ಎಂದು ಹೇಳ್ತಾನೆ ಯೇಸು ಕ್ರಿಸ್ತನು. ನನ್ನ ಬಿನ ಯಾರ ಸ್ಥಳಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಏನು ಬೇಕು ಪ್ರಿಯರೇ? ದೇವರು ಈ ಲೋಕದಲ್ಲಿ ಜೀವಿಸುವಾಗ ಮೆಚ್ಚಬೇಕು. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆಂದು ನಂಬುವುದು ಅವಶ್ಯವಾಗಿದೆ. ಏನಂತ ದೇವರ ವಾಕ್ಯ? ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ. ಮೊದಲು ಜೀವ ಸ್ವರೂಪನ ದೇವರು ಇದ್ದಾನೆ. ಎರಡನೇ ಸಂಗತಿ, ಮತ್ತು ತನ್ನನ್ನು ಹುಡುಕುವವನಿಗೆ ಪ್ರತಿಫಲ ಕೊಡುತ್ತಾನೆ. ಅವನು ಪ್ರತಿಫಲ ಕೊಡುವ ದೇವರು ಎಂದು ನಂಬಬೇಕಂತೆ. ನಂಬಿಕೆ ತುಂಬ ಇಂಪಾರ್ಟೆಂಟ್ ಆಗಿದೆ. ದೇವರು ನಿಮ್ಮ ನಂಬಿಕೆಯನ್ನು ಹೆಚ್ಚಿಸ್ತಾ ಇದ್ದಾನೆ. ದೇವರಿಗೆ ಮುಟ್ಟುತ್ತಾ ಇದ್ದಾನೆ. ಈ ಸಮಯದಲ್ಲಿ ದೇವರ ಆತ್ಮ ನಿಮಗೆ ಮುಟ್ಟುತ್ತಾ ಉಂಟು. ನಿಮ್ಮ ನಂಬಿಕೆ ಹೆಚ್ಚಿಸ್ತಾ ಇದ್ದಾನೆ. ಖಂಡಿತ ಅರ್ಥ ಆಯ್ತು ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ, ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯನಿಗೆ ಸ್ತೋತ್ರ. ಈ ಒಂದು ಸಮಯಕ್ಕಾಗಿ ಸ್ತೋತ್ರ ಕರ್ತನೆ, ಈ ವೇಳೆಗಾಗಿ ಸ್ತೋತ್ರ. ನಿನ್ನ ಮಕ್ಕಳು ಕರ್ತನೆ ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಕರ್ತನೆ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರ ವಾಕ್ಯವನ್ನು ಕೇಳಿದ್ದಾರೆ ಕರ್ತನೆ. ಕೇಳಿದ ವಾಕ್ಯ ಅಲಕ್ಷ್ಯ ಮಾಡದೆ ಕರ್ತನೆ, ಅದು ಗಂಭೀರವಾಗಿ ತಗೊಂಡು ಕರ್ತನೆ ತನ್ನ ಜೀವಿತವನ್ನು ಸರಿಪಡಿಸಿ ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡು. ಪರಿಶುದ್ಧ ಆತ್ಮ ನಿನ್ನ ಸಹಾಯ ಬೇಕು. ನಿನ್ನ ಮಕ್ಕಳಿಗೆ ನೀನು ಸಹಾಯ ಮಾಡಬೇಕಂದು ನಾನು ಕೇಳಿಕೊಡ್ತೇನೆ. ಈ ಸಮಯದಲ್ಲಿ ಕರ್ತನೆ ನಿನ್ನ ಮಾರ್ಗದಲ್ಲಿ ನಡೀಲಿಕ್ಕೆ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಅವರು ಹೋಗುವ ಮಾರ್ಗವನ್ನು ಬಿಟ್ಟು ಕರ್ತನೆ ನಿನ್ನ ಕಡೆಗೆ ತಿರುಗಿಬೇಕು ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಅಡಿಕೆಯಿಂದ ಅವರಿಗೆ ಬಿಡುಗಡೆ ಆಗಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಸ್ತೋತ್ರಪ್ಪ, ಸ್ತೋತ್ರಪ್ಪ. ಪರಿಶುದ್ಧಾತ್ಮ ನೀನು ಅವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ. ನೀನು ಅವರ ಹೃದಯವನ್ನು ಮುಟ್ಟಿದ್ದಕ್ಕೆ ಸ್ತೋತ್ರ. ಪರಿವರ್ತನೆ ಮಾಡಿದ್ದಕ್ಕೆ ಸ್ತೋತ್ರ ಕರ್ತನೆ. ಕತರ ಹೃದಯದಲ್ಲಿ ಶುದ್ಧನು ಧನ್ಯನಾಗಿದ್ದಾನೆ ತಂದೆ. ನಿನಗೆ ಸ್ತೋತ್ರಪ್ಪ.
ಪರಿವರ್ತನೆ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನಿನ್ನ ಆಶೀರ್ವಾದ ಇವರ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ಅಂತ್ಯಾಚರಣೆಗಳು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.